ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ Venus71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನೋಡೋಣ. ಬರುವಂತ 15 to 22 ವರೆಗೆ ದ ಬ್ಯೂಟಿಫುಲ್ ಸೋಲ್ಸ್ ಆದಂತ ಕನ್ಯಾ ರಾಶಿ ಅವರಿಗೆ ಏನೆಲ್ಲ ರೀಡಿಂಗ್ ಬರ್ತಾ ಇದೆ ಅಂತ ಹೇಳಿ. ಅವರ ಒಂದು ರಿಲೇಶನ್ಶಿಪ್, ಅವರ ಒಂದು ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಮತ್ತೆ ಅವರ ಒಂದು ಹೆಲ್ತ್ ಏನಿದೆ ಹೇಳುತ್ತೆ, ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲ ನೋಡ್ಕೊಂಡು ಬರೋಣ. ಇನ್ನು ನೀವು ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿರುವಂತ ನಿಮ್ಮ ಒಂದು ಎನರ್ಜಿಯನ್ನ ಇಲ್ಲಿ ಬರುತ್ತೆ. ಓಕೆ, ರೀಡಿಂಗಿಗೆ ಕನೆಕ್ಟ್ ಆದ ನಂತರ. ಹಾಗೆ ಇನ್ನು ನಾನು ನೋಡ್ತಾ ಇದ್ದೀನಿ ಯಾವ ರೀತಿ ಎಲ್ಲ ಕಾರ್ಡ್ಸ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ಇದನ್ನ ನೋಡ್ಬೋದು. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು. ಹಾಗಿದ್ರೆ ಬರುವಂತ ದಿನಗಳು ಬ್ಯೂಟಿಫುಲ್ ಸೋಲ್ಸ್ ಆದಂತ ಕನ್ಯಾ ರಾಶಿಯವರಿಗೆ ಏನೆಲ್ಲ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುವಂತ ಎನರ್ಜಿ ಬರ್ತಾ ಇದೆ. ತುಂಬಾ ಒಂದು ಹ್ಯಾಪಿ ಮೂಡ್ ಅಲ್ಲಿ ಇದ್ದೀರಾ, ಮನಸ್ಸು ತುಂಬಾ ಪ್ರಫುಲ್ಲತೆಯಿಂದ ಕೂಡಿದೆ. ಹೆಲ್ತ್ ಅಂದ್ರೆ ಫ್ಯಾಮಿಲಿ ಜೊತೆಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಗ್ರೋತ್ ಇದೆ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಎಲ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಫ್ಯಾಮಿಲಿ ಜೊತೆಗೆ ಟೈಮ್ ಕೊಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡ್ತಾ ಇದ್ದೀರಾ, ಪಿಕ್ನಿಕ್ ಅಂತ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಜೊತೆ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸು ಎಷ್ಟು ನಿಮ್ಗೆ ಪ್ರಫುಲ್ಲತೆ ಇದೆ ಅಂತಂದ್ರೆ ಏನೋ ಒಂದು ಸೆಲೆಬ್ರೇಷನ್ ಆಗುವಂತದ್ದು. ಎಲ್ಲೋ ನೀವು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ರಿ, ಬಟ್ ಬರುವಂತ ದಿನಗಳಲ್ಲಿ ಲೇಡೀಸ್ ಆಗಿದ್ದೀರಾ, ಮ್ಯಾರಿಡ್ ಇದ್ದೀರಾ, ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ ಕನ್ಸ್ಯೂಮ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಬೇಬಿ ಚಾನ್ಸಸ್, ಕನ್ಸೀವ್ ಆಗುವಂತ ಚಾನ್ಸಸ್ ನನಗೆ ನೆಕ್ಸ್ಟ್ 15 to 20 ವರೆಗೂ ನಿಮ್ಗೆ ಎಲ್ಲೋ ಒಂದ್ ಕಡೆ ಗುಡ್ ನ್ಯೂಸ್ ಬರುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಇನ್ನೊಂದು ಎನರ್ಜಿ ಏನ್ ಬರ್ತಾ ಇದೆ ಅಂತಂದ್ರೆ, ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ತಾ ಇದೆ ಇದರಲ್ಲಿ ಅಂತಂದ್ರೆ, ಹಿಂದೆ ಆಗಿ ಹೋಗಿದ್ರ ಬಗ್ಗೆ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ತುಂಬಾ ಹೆಲ್ತ್ ವೈಸ್ ನಾನು ನೋಡ್ತಾ ಇದ್ದೀನಿ ಕನ್ಯಾ ರಾಶಿಯವರಿಗೆ ಬ್ಯೂಟಿಫುಲ್ ಎನರ್ಜೀಸ್ ಬಂದಿದೆ. ಈ ಒಂದು ಚೆನ್ನಾಗಿರೋ ಒಂದು ಮೂಮೆಂಟ್ ಅನ್ನ ಎಲ್ಲೋ ಹಿಂದೆ ಏನೋ ಆಗೋಗಿರೋ ಘಟನೆ ಬಗ್ಗೆ ನೆನೆಸ್ಕೊಂಡು ನೀವು ಮನಸ್ಸನ್ನ ನೋವು ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಸೊ ಏನು ನಡೀತಾ ಇದೆ ಅದನ್ನ ಹ್ಯಾಪಿಯಾಗಿ ಲೈಫನ್ನ ಎಂಜಾಯ್ ಮಾಡಿ. ಓಕೆ, ಸೊ ಆ ಒಂದು ನಿಮ್ಗೆ ಯೂನಿವರ್ಸ್ ಗೈಡ್ ಮಾಡ್ತಾ ಇದೆ. ಚೆನ್ನಾಗಿದೆ, ಹೆಲ್ತ್ ವೈಸ್ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಚೆನ್ನಾಗಿರುವಂತ ಬುಕ್ಸ್ ನ ರೀಡ್ ಮಾಡ್ತಾ ಇದ್ದೀರಾ, ಮೋಟಿವೇಟೆಡ್ ಬುಕ್ಸ್ ನ ರೀಡ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಮೋಟಿವೇಟೆಡ್ ಮಾಡ್ಕೊಳ್ತಾ ಇದ್ದೀರಾ. ಆ ಒಂದು ಎನರ್ಜೀಸ್ ಎಲ್ಲ ನನಗೆ ಕಾಣ್ತಾ ಇರೋವಂಥದ್ದು. ಇನ್ನು ನಿಮ್ಮ ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ಕರಿಯರ್ ಅಲ್ಲಿ ಏನೋ ಒಂದು ನಿಮ್ಗೆ ರೀಸೆಂಟ್ ಆಗಿ ಏನೋ ಒಂದು ಡೌನ್ಫಾಲ್ ಆಗಿದೆ. ಕರಿಯರ್ ಅಲ್ಲಿ ಏನೋ ಸ್ವಲ್ಪ ನಿಮ್ಗೆ ಯಾವ ರೀತಿ ಅಂತಂದ್ರೆ ಲಾಸಸ್ ಆಗಿರುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಏನೋ ಒಂದು ಡೌನ್ಫಾಲ್ ಆಗಿದೆ, ಡೌನ್ಫಾಲ್ ಬರ್ತಾ ಇದೆ. ಆಲ್ರೆಡಿ ನಿಮ್ಗೆ ಸ್ಟಾರ್ಟ್ ಆಗಿದೆ, ಆ ಒಂದು ಪೀರಿಯಡ್ ಅಲ್ಲಿ ಇದ್ದೀರಾ ಇವಾಗ ನೀವು. ನಿಮ್ಮ ಕರಿಯರ್ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ. ನಿಮ್ಮ ಜಾಬ್ ಅಲ್ಲಿ ಏನೋ ಚಾಲೆಂಜಸ್ ಬರ್ತಾ ಇರೋವಂಥದ್ದು. ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಏನೋ ಒಂದು ಅಷ್ಟು ಆ ಮಟ್ಟಕ್ಕೆ ಇಂಕ್ರಿಮೆಂಟ್ ಆಗ್ತಾ ಇಲ್ಲ. ಸ್ವಲ್ಪ ಪ್ರಾಬ್ಲಮ್ ಅನಿಸ್ತಾ ಇದೆ ನನಗೆ, ಇಲ್ಲಿ ಕಾಣ್ತಾ ಇದೆ. ಓಕೆ, ಇನ್ನು ನಾನು ನೋಡ್ಬೇಕು ಅಂತಂದ್ರೆ ದುಡ್ಡಿನ ವಿಷಯದಲ್ಲಿ ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ. ದುಡ್ಡನ್ನ ಯಾವ ರೀತಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಥಿಂಕ್ ಮಾಡ್ತಾ ಇದ್ದೀರಾ. ದುಡ್ಡಿದೆ, ಆದ್ರೆ ರೀಸೆಂಟ್ ಆಗಿ ನಿಮ್ಗೆ ಏನ್ ಡೌನ್ಫಾಲ್ ಆಗಿದೆ ಅಲ್ವಾ, ಹಾಗಾಗಿ ನೀವು ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಏನ್ ಮಾಡ್ಬೇಕು ಅಂತ ಹೇಳಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ನಿಮ್ಗೆ ತುಂಬಾನೇ ಕಾಣ್ತಾ ಇರುವಂತದ್ದು ಇಲ್ಲಿ. ಆ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ ನನ್ಗೆ. ಓಕೆ, ಹೌದು, ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು. ಯಾಕಂತಂದ್ರೆ ರೀಸೆಂಟ್ ಆಗಿ ನಿಮ್ಮ ಜೊತೆಗೆ ಏನ್ ಈ ರೀತಿ ಎಲ್ಲ ನಿಮ್ಗೆ ಪ್ರಾಬ್ಲಮೆಟಿಕ್ ಆಗಿದೆ, ಅದರಿಂದ ಹೊರಗಡೆ ಬರ್ಲಿಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನುವಂಥದ್ದು ತುಂಬಾ ನಿಮ್ ಮನ್ಸಲ್ಲಿ ಕಾಡ್ತಾ ಇದೆ. ಓಕೆ, ಮತ್ತೆ ನಿಮ್ಮನ್ನ ನೀವು ಹೊಸ ಹೊಸ ಸ್ಕಿಲ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು.
ಹೊಸ ಹೊಸ ಅಂದ್ರೆ ಕಲಿಬೇಕು ಇನ್ನೂ ಏನಾದ್ರೂ, ಯಾಕಂದ್ರೆ ನಿಮ್ಗೆ ಇದು ಡೌನ್ ಫಾಲ್ ಆಗಿರುವಂತದ್ದು ತುಂಬಾನೇ ಪಾಠ ಕಲಿಸಿದೆ ಅಂತ ಹೇಳ್ಬಹುದು. ಬರುವಂತ ದಿನಗಳಲ್ಲಿ ನಿಮ್ಮ ಮೈಂಡ್ ಪೂರ್ತಿ ಅದೇ ಇರುತ್ತೆ, ಏನಂತಂದ್ರೆ ಏನ್ ಮಾಡ್ಬೇಕು, ಸ್ಕಿಲ್ಸ್ ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಇದೇ ನಿಮ್ಮ ಮೈಂಡ್ ಅಲ್ಲಿ ಬರುವಂತದ್ದು. ಓಕೆ, ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಏನ್ ಗೈಡ್ ಮಾಡ್ತಾ ಇದೆ ಅಂತಂದ್ರೆ ನೋಡಿ, ಇಲ್ಲಿನೂ ಕೂಡ ಏಸ್ ಆಫ್ ವಾಂಡ್ಸ್ ಎನರ್ಜಿ ಬರ್ತಾ ಇದೆ. ಸೊ ಏಸ್ ಆಫ್ ವಾಂಡ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನಿಮ್ಮ ಹತ್ರ ಹೊಸ ಹೊಸ ಅಪಾರ್ಚುನಿಟೀಸ್ ಬರುತ್ತೆ. ನೀವು ಯಾವಾಗ ನಿಮ್ಗೆ ಅಪಾರ್ಚುನಿಟೀಸ್ ಬರುತ್ತೆ ಅದನ್ನ ಗ್ರಾಬ್ ಮಾಡ್ಕೊಳ್ಳಿ. ಓಕೆ, ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಖಂಡಿತ ನಿಮ್ಗೆ ಒಳ್ಳೆ ಒಳ್ಳೆ ಅಪಾರ್ಚುನಿಟೀಸ್ ಬಂದೇ ಬರುತ್ತೆ. ಡಿಸಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಹೋಗ್ಬೇಡಿ. ಈ ರೀತಿ ಆಯ್ತು ಅಂತ ಹೇಳಿ ಡಿಸಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಹೋಗ್ಬೇಡಿ. ಖಂಡಿತ ಒಂದು ಒಳ್ಳೆ ಪೀರಿಯಡ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ, ಹೊಸ ಅಪಾರ್ಚುನಿಟೀಸ್ ಕೂಡ ನಿಮ್ಗೆ ಬರುತ್ತೆ. 15 to 20 ಸೆಕೆಂಡ್ ಒಳಗಡೆ ನಾನು ಹೇಳ್ತಾ ಇರೋಂಥ ಎನರ್ಜೀಸು ಎಷ್ಟು ರೆಸೊನೇಟ್ ಆಗುತ್ತೆ ನನಗೆ ಒಂದ್ಸಾರಿ ತಿಳಿಸಿ. ಓಕೆ, ಇನ್ನು ನಾನು ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ವೈಸ್ ಕೂಡ ನಾನು ಇಲ್ಲಿ ನೋಡ್ತಾ ಟೆಂಪ್ರೆಸ್ ಎನರ್ಜಿ ಬರ್ತಾ ಇದೆ. ಓಕೆ, ಸ್ವಲ್ಪ ಕಮ್ಯುನಿಕೇಶನ್ ಇರಬಹುದು, ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ನೀವೇ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಏನೋ ಒಂದು ನಿಮ್ಗೆ ಹಾರ್ಟ್ ಬ್ರೇಕ್ ಆಗಿದೆ, ಆಗ್ತಾ ಇದೆ, ತುಂಬಾ ದಿನದಿಂದ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಬಟ್ ನಿಮ್ಗೆ ಹಾರ್ಟ್ ಬ್ರೇಕ್ ಆಗ್ತಾ ಇರುವಂತ ಎನರ್ಜಿ ನನಗೆ ತುಂಬಾನೇ ಕಾಣ್ತಾ ಇದೆ. ಹಾರ್ಟ್ ಬ್ರೇಕ್ ಮೋಡ್ ಅಲ್ಲಿ ಆಲ್ರೆಡಿ ಇದ್ದೀರಾ ನೀವು. ಒಂದ್ ಹೇಳ್ಬೇಕಂತಂದ್ರೆ ಯಾರೋ ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ. ಸೊ ಕನ್ಯಾ ರಾಶಿ ಅವರಿಗೆ ಒಂದು ಆ ಝೋನ್ ಅಲ್ಲಿ ಇದ್ದೀರಾ, ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ. ನೀವು ಪ್ರಯತ್ನ ಮಾಡಿದ್ದೀರಾ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ, ನೀವು ತುಂಬಾ ಪ್ರಯತ್ನ ಮಾಡಿದ್ದೀರಾ, ಎಫರ್ಟ್ ಹಾಕಿದ್ದೀರಾ. ಬಟ್ ಆದ್ರೂ ಕೂಡ ನಿಮ್ಮ ಒಂದು ನಿಮ್ಗೆ ಹರ್ಟ್ ಮಾಡ್ಲೇಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಚುಚ್ಚೋ ಹಾಗೆ ಆ ರೀತಿ ಮಾತಾಡಿ ಈ ಒಂದು ರಿಲೇಶನ್ಶಿಪ್ ಅನ್ನ ಎಲ್ಲೋ ಒಂದ್ ಕಡೆ ಎಂಡ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅವರು ಎಂಡ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ. ನೋಡಿ, ಅಗೇನ್ ನಾನು ಹೇಳ್ತಾ ಇರೋದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾಕಂತಂದ್ರೆ ಸೊ ಪರ್ಸನಲ್ ರೀಡಿಂಗ್ ಇದ್ದಾಗ ನಾವು ಪರ್ಸನಲ್ ಆಗಿ ಚೆಕ್ ಮಾಡಿ ನೋಡ್ಬೋದು ಏನ್ ಬರ್ತಾ ಇದೆ ಅಂತ ಹೇಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ. ಓದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಆಗ್ತಾ ಇದೆ ಒಂದು ಕಾರ್ಮಿಕ್ ಪ್ಯಾಟರ್ನ್ ನಿಮ್ದು ಕ್ಲೋಸ್ ಆಗ್ತಾ ಇದೆ. ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನುಭವಿಸ್ತಾ ಇದ್ದೀರಾ, ನೀವು ಪ್ರಯತ್ನನೂ ಮಾಡಿದ್ದೀರಾ. ಬಟ್ ಅದು ಕಾರ್ಮಿಕ್ ಪ್ಯಾಟರ್ನ್ ಆಗಿರೋದ್ರಿಂದ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ಎಂಡ್ ಆಗಿ ನ್ಯೂ ಸ್ಟಾರ್ಟ್ಅಪ್ ಆಗುವಂತ ಚಾನ್ಸ್ ಇದೆ. ಹಾಗಿದ್ದಾಗ ನೀವೇನ್ ಮಾಡ್ಬೇಕು, ಮನ್ಸಲ್ಲಿ ನೊಂದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಓಕೆ, ಪ್ರಯತ್ನ ಪಡಿ ಹೆಚ್ಚಿಗೆ. ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ. ಒಂದು ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ತಾ ಇದೆ ಅಂದ್ರೆ ಈಸಿಯಾಗಿ ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ರಿಲೇಶನ್ಶಿಪ್ ಮ್ಯಾಟರ್ ಅಲ್ಲಿ. ಅದು ನಿಮ್ಮವರೇ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಝೋನ್ ಅಲ್ಲಿ ಇರ್ಬೋದು, ಹೊರಗಡೆಯವ್ರು ಯಾರಾದ್ರೂ ಇರ್ಬೋದು. ನೀವೇನೋ ಎಮೋಷನಲ್ ಆಗಿ ಅವ್ರ ಮುಂದೆ ಹೇಳಿರುವಂತದ್ದು, ಏನೋ ನೀವು ಮಾತಾಡ್ಕೊಂಡಿರುವಂತದ್ದು ಅಲ್ಲೆಲ್ಲೋ ಒಂದ್ ಕಡೆ ಸ್ಪ್ರೆಡ್ ಮಾಡಿ ಏನೋ ಆಗುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನಗೆ. ಓಕೆ, ಹಾಗಾಗಿ ಯಾರನ್ನು ಈಸಿಯಾಗಿ ನಂಬಲಿಕ್ಕೆ ಹೋಗ್ಬೇಡಿ. ಕೆಲವೊಂದಿಷ್ಟು ನಿಮ್ಮ ಒಂದು ಝೋನ್ ಅಲ್ಲೇನೆ ನೀವು ಇರಬೇಕು. ಓಕೆ, ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳಿ ಎಲ್ಲಾನು ಎಲ್ಲರ ಮುಂದೆ ಬಿಟ್ಕೊಡೋದು ಈ ರೀತಿ ಎಲ್ಲ ಬೇಡ. ಓಕೆ, ಈ ಒಂದು ಎನರ್ಜೀಸ್ ನಿಮ್ಗೆ ಬರ್ತಾ ಇರುವಂತದ್ದು ಬರುವಂತ ದಿನಗಳಲ್ಲಿ. ಹಾಗಿದ್ರೆ ಕನ್ಯಾ ರಾಶಿಯವರಿಗೆ ಇಷ್ಟೆಲ್ಲ ರೀಡಿಂಗ್ ಇರುತ್ತೆ. ಇನ್ನು ನಿಮ್ಗೆ ರೀಡಿಂಗ್ ರೆಸೊನೇಟ್ ಆಗಿದ್ರೆ ಖಂಡಿತ ನನಗೆ ಒಂದು ಲೈಕ್ ಕೊಡಿ, ಮತ್ತೆ ಒಂದು ಕಮೆಂಟ್ ಅಲ್ಲಿ ಕೂಡ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್. ಆಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.